ಬೆಳವಣಿಗೆ ಆಗೋದ್ರ ಮೂಲಕನೇ ಹೋಗ್ಬೇಕೇ ಹೊರತು ಅವ್ರ ಜೊತೆ ನೀವು ತುಳಿಬೇಡಿ, ನಮ್ಮನ್ನ ತುಳಿಬೇಡಿ ಅಂತಂದ್ರೆ ಅವ್ರಿರೋದೇ ತುಳಿಯಕ್ಕೆ ಧರ್ಮನೇ ಅಂತಿದೆ. ಈಗ ಇದು ಹೋಗ್ಬೇಕು ಅನ್ನಂಗಿದ್ರೆ ಸಮರ್ಥವಾದಂತ ರಾಜಕಾರಣ ಬರಬೇಕು. ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ. ಚುನಾವಣಾ ರಾಜಕಾರಣ ಒಂದು ಬಂದು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ರಾಜಕಾರಣ ಗೊತ್ತಿದ್ರೆ ಪಕ್ಷದ ಮೇಲೆ ಅವ್ರಿಗೆ ಹಿಡ್ತಾ ಇಲ್ಲ ಅಂತಂದ್ರೆ ನೀವೇನು ಮಾಡಕ್ಕ. ನಾರಾಯಣ ಸ್ವಾಮಿ ಅವ್ರ ಹೆಸರು ಲಿಸ್ಟ್ ಅಲ್ಲಿ ಇರ್ಲಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ, ನಿಮಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಮಾಡಿದಂತ ಪಟ್ಟಿನಲ್ಲಿ ಕೆ.ಎಚ್. ಮುನಿಯಪ್ಪನವರ ಹೆಸರು ಇರಲಿಲ್ಲ. ಸಿದ್ದರಾಮಯ್ಯನವ್ರ ಲಿಸ್ಟ್ ಅಲ್ಲಿ ಮಾದಿಗರೇ ಯಾರು ಇರಲಿಲ್ಲ. ಎಂತ ಕೆಟ್ಟ ಪರಿಸ್ಥಿತಿ ಅಂದ್ರೆ ರಾಜಕೀಯವಾಗಿ ನಾವು ಕಾರಣ ರಾಜಕೀಯ ಜಾಗೃತಿ ಇರಬೇಕು. ಆಗ್ಲೇ ನಾನು ಹೇಳಿದೆ, 3 ಹಂತಗಳಲ್ಲಿ ರಾಜಕೀಯ ಪ್ರಕ್ರಿಯೆನ ಮೂಡಿಸ್ಕೊಂಡ್ರೆ ಮಾತ್ರನೇ ರಾಜಕೀಯ ನಾಯಕತ್ವ ಬೆಳೆಯುತ್ತೆ. ಮುನಿಯಪ್ಪನವರು ಚುನಾವಣೆ ಗೆಲ್ಲೋದು ಗೊತ್ತಿದೆ, ಪಕ್ಷದ ಮೇಲೆ ಹಿಡಿತ ಇಟ್ಕೊಂಡಿರೋದು ಗೊತ್ತಿದೆ, ಹಂಗಾಗಿ ಸಚಿವ ಸಂಪುಟಕ್ಕೆ ಬಂತು. ಇವಾಗ ಏನಾಗ್ಬೇಕಾಗಿದೆ, ಅತ್ಯಂತ ಕ್ರಿಯಾಶೀಲವಾದಂತ ವೆಲ್ ಎಕ್ವಿಪ್ಡ್ ಆಗಿರ್ತಕ್ಕಂಥ ಈ ಎಲ್ಲಾ ವಿಚಾರಧಾರೆಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಹೊಸ ಯುವ ನಾಯಕತ್ವವನ್ನ ಹುಟ್ಟಾಕಬೇಕು. ವಿಜಯ್ ಬಂದ ಪಟ್ಟಂತ ಗೆದ್ದ ಅಂತ ನೀವ್ ಅನ್ಕೋತೀರಿ, ಬಟ್ ವಿಜಯ್ ಗೆದ್ದಿದ್ದು ಇಲ್ಲಿರ್ತಕ್ಕಂಥ 127 ಅಂಶಗಳನ್ನ ಹಂತವಾಗಿ 2.5-3 ವರ್ಷಗಳಲ್ಲಿ ಜಾರಿ ಮಾಡಿದ್ರಿಂದ ಗೆದ್ದ ಅಂತ. ಸುಮ್ಮನೆ ಗೆದ್ದಿಲ್ಲ, ಫಿಲಂ ನೋಡಿದ್ರು ಫ್ಯಾನ್ ಹಾಕ್ಬಿಟ್ರು ಬಂದಿದ್ದಿಲ್ಲ, ಹಂಗ್ ಬಂದಿಲ್ಲ. ಈ ದೇಶಕ್ಕೆ ಮೊಟ್ಟ ಮೊದಲಾಗಿ ಮೋದಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಪ್ರಶಾಂತ್ ಕಿಶೋರ್. ಸ್ಟಾಲಿನ್ ಮುಖ್ಯಮಂತ್ರಿ ಮಾಡಿದ್ದು ಪ್ರಶಾಂತ್ ಕಿಶೋರ್. ಈಗಿನ ಎಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಆಕೆಯನ್ನು ಗೆಲ್ಲಿಸಿದ್ದು ಕೂಡ ಪ್ರಶಾಂತ್ ಕಿಶೋರ್. ಈಸ್ ಎಲೆಕ್ಷನ್ ಸ್ಟ್ರಾಟಜಿ. ಅತ್ಯಂತ ಜನಪ್ರಿಯ ಇಂದಿರಾ ಗಾಂಧಿಯನ್ನು ಸೋಲಿಸಿದೆ ಈ ದೇಶ. ಅತ್ಯಂತ ಸಮರ್ಥವಾದಂತ ಮುಖ್ಯಮಂತ್ರಿ ದೇವರಾಜ ಅರಸು ಸೋಲಿಸಿದೆ. ಬಹಳ ದೊಡ್ಡ ನಾಯಕ ಅನ್ಸ್ಕೊಂಡಂತ ದೇವೇಗೌಡರನ್ನು ಸೋಲಿಸಿದೆ. ಬಹಳ ಜನಪ್ರಿಯತೆಯ ತುತ್ತದಲ್ಲಿದ್ದಂತ ಯಡಿಯೂರಪ್ಪನ ಸೋಲಿಸಿದೆ. ಕುಮಾರಸ್ವಾಮಿ ಸೋಲಿಸಿದೆ. ಎಲ್ಲರನ್ನ ಸೋಲಿಸೋ ತಾಕತ್ತು ಈ ಪ್ರಜಾತಂತ್ರ ವ್ಯವಸ್ಥೆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೈಸೂರು ಭಾಗದಲ್ಲಿ ಮಾದಿಗರು ಸ್ವಾತಂತ್ರ್ಯ ಬಂದ ಮೇಲೆ 70 ವರ್ಷ ಕಂಟಿನ್ಯೂಸ್ ರೂಲ್ ಮಾಡಿದ್ದಾರೆ. ನಮ್ಮ ಸೋದರ ಮಾವ 16 ವರ್ಷ ಯಂಗರಾಜಯ್ಯನವರು, ನಂತರ ಅವ್ರ ತಮ್ಮ ಟಿ.ಎನ್. ನರಸಿಂಹಮೂರ್ತಿ 32 ವರ್ಷ ಎಂ.ಎಲ್.ಸಿ. ಆ 32 ವರ್ಷದಲ್ಲಿ ಸಭಾಪತಿ, ಉಪಸಭಾಪತಿ, ಸಭಾನಾಯಕ, ಮುಖ್ಯ ಸಚೇತಕ ಎಲ್ಲನೂ ಆಗಿದ್ರು. ಅದಾದ್ಮೇಲೆ ಅವ್ರ ಮಗ 6 ವರ್ಷ, ಅದಕ್ ಮೊದಲು ಅವ್ರ ತಮ್ಮನ ಮಗ ಸಿ ರಮೇಶ್ ಅವನ 6 ವರ್ಷ, ಅದಾದ್ಮೇಲೆ ಯಂಗರಾಜಯ್ಯನವ್ರ ಮಗ 7.5 ವರ್ಷ. ಒಟ್ಟು ಸೇರಿಸಿದ್ರೆ 70 ವರ್ಷಗಳು ಕದಂಬರು ರಾಷ್ಟ್ರಕೂಟರು ಆಳ್ದಂಗೆ ಮೈಸೂರು ಚಾಮರಾಜನಗರ ವಿಭಾಗವನ್ನ ಮಾದಿಗರು ಸತತವಾಗಿ ಆಳಿದರು. ವಿಜಯ ಸಂಕೇಶ್ವರ್ ಕನ್ನಡ ನಾಡು ಪಕ್ಷವನ್ನು ಮಾಡಿದ್ರು. ಇದು ಈ ರಾಜ್ಯದ ದೊಡ್ಡ ಶ್ರೀಮಂತರಲ್ಲ ಅವರೊಬ್ರು. ಪತ್ರಿಕಾ ಮಾಧ್ಯಮ ಅವ್ರ ಜೊತೆನಲ್ಲಿತ್ತು, ಲಿಂಗಾಯತರು ಅವ್ರ ಜೊತೆನಲ್ಲಿದ್ರು. ಕನ್ನಡ ನಾಡು ಪಕ್ಷ ಮಾಡಿದ್ರು. ಉಪಾಧ್ಯಕ್ಷರಾಗಿ ಹಾಸ್ಯ ನಟ ದ್ವಾರಕೀಶನ್ ಇಟ್ಕೊಂಡಿದ್ರು. ಯಾರು ಗೆಲ್ಲಕ್ಕಾಗಲಿಲ್ಲ. ಅಂದ್ರೆ ಹಣ ವರ್ಕೌಟ್ ಆಗಲ್ಲ, ರಾಜಕೀಯ ಪ್ರಜ್ಞೆ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಂದ್ರೆ ಜಾತಿ ಇದ್ದು ಹಣ ಇದ್ದು ರಾಜಕೀಯನ ಗೆಲ್ಲಕ್ಕಾಗಲ್ಲ. ಕೋಡೇಶ್ವರ ಅರಸು ಪಕ್ಷ ಮಾಡಿದ್ರು. ಅರಸು ಕಾಂಗ್ರೆಸ್ ಅಂತ ಅರಸು ಹೆಸರಿನಲ್ಲಿ ಕೋಡೇಶ್ವರ ಮಾಡಿದ್ರು. ಅವರು ಸಕ್ಸೀಡ್ ಆಗಿ. ಇನ್ನೊಬ್ಬರ ಮೈಸೂರು ಮಹಾರಾಜರಿಗೆ ಸಾಲ ಕೊಟ್ಟಂತ ಕೇಣಿ, ಬೀದರ್ನ ಕೇಣಿ, ಅವ್ರ ಕುಟುಂಬನೇ ಬಹಳ ದೊಡ್ಡ ಶ್ರೀಮಂತ ಕುಟುಂಬ. ಮೈಸೂರು ಮಹಾರಾಜರಿಗೆ ಅವತ್ತಿಗೆ ಕೋಟಿಗಟ್ಟಲೆ ಸಾಲ ಕೊಡ್ತಾ ಇದ್ರಂತ ಮೈಸೂರು ಸಂಸ್ಥಾನಕ್ಕೆ. ವಿಜಯ ಮಲ್ಯ ಜನತಾ ಪಕ್ಷ ಮಾಡಿದ್ರು, ಗೊತ್ತಲ್ಲ ನಿಮ್ಗೆ? ಜನತಾ ಪಕ್ಷ ಮಾಡಿದ್ರು, ಎಲ್ಲ ಡಿಪಾಸಿಟ್ ಕಳ್ಕೊಂಡ್ರು. ಅಂದ್ರೆ ಈ ದೇಶದಲ್ಲಿ ದುರ್ಯೋಧನ ಇವಳೆ ಗೆಲ್ತಾನೆ, ವಿಜಯಾನಂದ ರೋಡ್ ಲೈನ್ಸ್ ಗೆಲ್ಲಲ್ಲ, ಜಾತಿ ಬೆಂಬಲ ಇರೋ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಎಸೆನ್ಸ್ ಹೆಂಗಿದೆ ಅಂತ. ಇಟ್ಸ್ ಅ ವಂಡರ್ಫುಲ್ ರಾಜಕಾರಣ. ಒಬ್ಬ ಯಶಸ್ವಿ ರಾಜಕಾರಣಿ ಆಗ್ಬೇಕಂದ್ರೆ ಪಕ್ಷ ರಾಜಕಾರಣ ಬಹಳ ಸಮರ್ಥನೀಯವಾಗಿ ಗೊತ್ತಿರಬೇಕು. ಚುನಾವಣಾ ರಾಜಕಾರಣದ ಬಗ್ಗೆ ಬಹಳ ದೊಡ್ಡವಾದಂತ ಜ್ಞಾನ ಇರಬೇಕು. ಇವೆರಡು ಆದ್ಮೇಲೆ ಅಧಿಕಾರಕ್ಕೆ ಬಂದಾಗ ದೂರದೃಷ್ಟಿಯ ರಾಜಕಾರಣ ಹೆಂಗಿರ್ಬೇಕು ಅನ್ನೋದಕ್ಕೆ ಒಬ್ಬ ಏಬಲ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೇಕು
ಅನ್ನುವಂಥದ್ದನ್ನು, ಈ ಮೂರು ಇದ್ರೆ ಮಾತ್ರನೇ ಒಬ್ಬ ಯಶಸ್ವಿ ರಾಜಕಾರಣಿಗಳಿಗೆ ಸಾಧ್ಯ. ಮಾತಂಗ ಫೌಂಡೇಶನ್ ಬೆಂಗಳೂರು ಇವರ ಆಶ್ರಯದಲ್ಲಿ ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮದಲ್ಲಿ ರಾಜಕೀಯ ಜಾಗೃತಿ ಸಭೆಯಲ್ಲಿ ಸಮುದಾಯದ ಭವಿಷ್ಯದ ರಾಜಕೀಯ ದಿಕ್ಕು, ನಾಯಕತ್ವ ನಿರ್ಮಾಣ, ಪರಿಣಾಮಕಾರಿ ರಾಜಕೀಯ ಪ್ರತಿನಿಧಿತ್ವ ಹಾಗೂ ಸಾಮಾಜಿಕ ನ್ಯಾಯದ ಸಾಧನೆಯಲ್ಲಿ ರಾಜಕೀಯ ಜಾಗೃತಿಯ ಮಹತ್ವದ ಕುರಿತು ವಿಶೇಷ ಸಂದೇಶಗಳು ಮತ್ತು ಚರ್ಚೆಗಳು ನಡೆದವು. ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಮಾಜಮುಖಿ ಚಿಂತಕರಿಗೆ ಇದು ಅತ್ಯಂತ ಉಪಯುಕ್ತ ಮತ್ತು ಅರ್ಥಪೂರ್ಣ ವೇದಿಕೆಯಾಯಿತು. ಸಮಾಜದ ಅಭಿವೃದ್ಧಿಗೆ ರಾಜಕೀಯ ಪ್ರಜ್ಞೆ ಮತ್ತು ಜಾಗೃತಿ ಎಷ್ಟು ಅಗತ್ಯ ಎಂಬುದನ್ನು ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಬಿಂಬಿಸಿತು. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಹೊಸ ನಾಯಕತ್ವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜಕೀಯ ಜಾಗೃತಿ ಹಾಗೂ ಸಾಮಾಜಿಕ ಸಬಲೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಸಂಘಟಕರು ವ್ಯಕ್ತಪಡಿಸಿದ್ದು, ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಾಗೃತಿ ಅಭಿಯಾನಕ್ಕೆ ಕೈಜೋಡಿಸುವಂತೆ ಕರೆ ನೀಡಲಾಗಿದೆ.